ಅಪ್ಪ ಅಮ್ಮಂಗೆ ಅಷ್ಟೆಲ್ಲ ಅವಮಾನ ಆಗಿದ್ರು ನಾವು ಅದನ್ನು ಸಹಿಸ್ಕೊಂಡಿರ್ಬೇಕಾ? ಹೌದು, ನಿಧಿಗೋಸ್ಕರ, ನಿಧಿ ಪ್ರೀತಿಗೋಸ್ಕರ. ಅವಳು ಪ್ರೀತಿಸ್ತಾ ಇದ್ದಾಳೆ ನಿಜ, ಆದರೆ ಅಪ್ಪ ಅಮ್ಮನ ನಾವೇ ಪ್ರೀತಿಸ್ತಾ ಇದೀವಿ ಅಂತ ನಮಗೆ ಗೊತ್ತು. ಅಪ್ಪ ಅಮ್ಮಂಗೆ ಅವಮಾನ ಆಗಿರೋ ಮನೆಗೆ ನಿಧಿ ಸೊಸೆಯಾಗಿ ಹೋಗ್ಬೇಕಾ? ಇಂಥ ಮಾತುಗಳೆಲ್ಲ ಈ ಸಮಯ ಸಂದರ್ಭಕ್ಕೆ ಬರ್ತಿದೆ ಅಷ್ಟೇ. ಇದೆಲ್ಲದಕ್ಕಿಂತ ನಿಧಿ ಪ್ರೀತಿ ದೊಡ್ಡದು ಅಂತ ನನಗನ್ನಿಸ್ತಿದೆ. ನಾವು ನಮ್ಮ ತಂಗಿ ಬಗ್ಗೆ ಯೋಚನೆ ಮಾಡಬೇಕು. ಹೌದು, ಇದ್ರೆ ಅವನು ಎತ್ತಾಕೊಂಡು ಬಂದರು ನಾವು ಮದುವೆ ಮಾಡಿಸೋಣ. ಹಾಗೆಲ್ಲ ಹೇಳೋಕ್ಕಾಗಲ್ಲ ಅಭಿ. ಇದು ತುಂಬ ಸೂಕ್ಷ್ಮವಾದ ವಿಚಾರ. ನಾಳೆ ದಿನ ನಮ್ಮ ನಿಧಿ ಅವ್ರ ಮನೆಗೆ ಹೋಗಿ ಬಾಳಿ ಬದುಕಬೇಕು. ಈ ಮದುವೆ ವಿಷಯದಲ್ಲಿ ಎರಡು ಮನೆ ಗೌರವ ಇದೆ, ಅದನ್ನು ನಾವು ಕಾಪಾಡ್ಕೋಬೇಕು. ಇದನ್ನೆಲ್ಲ ಕಾಮಾಗಿ ಯೋಚನೆ ಮಾಡೋಣ. ಕಾಮಾಗಿ ಯೋಚನೆ ಮಾಡೋದು ಅಂದರೆ ಪ್ರೊಟೆಕ್ಟ್ ಮಾಡೋದಾ, ಅಥವಾ ಅವ್ರ ಮನೆ ಮುಂದೆ ಹೋಗಿ ಉಪವಾಸ ಸತ್ಯಾಗ್ರಹ ಮಾಡೋದಾ? ಪರವಾಗಿಲ್ವೇ, ಕೋಪದಲ್ಲಿ ಬಾಯಿಗೆ ಬಂದಾಗ ಮಾತಾಡಿದ್ರು ಒಂದೊಂದ್ಸಲಿ ಒಳ್ಳೆ ಐಡಿಯಾನೇ ಕೊಡ್ತೇನೆ ನೀನು. ಅಂದ್ರೇನು? ನಿಧಿ ಮದುವೆಗೋಸ್ಕರ ನಾವು ಪ್ರೊಟೆಸ್ಟ್ ಮಾಡ್ತೀವ? ಸಂಜಯ್, ಒಳಗೋಗು. ನಿಮ್ಮಪ್ಪ ಹೇಳ್ತಿದ್ದು ಕೇಳಿಸ್ತಿಲ್ವಾ ನಿನ್ಗೆ? ಹೋಗೋ ಒಳಗೆ. ಇವ್ರ ಹತ್ರ ಮಾತಾಡೋಂಥ ಅವಶ್ಯಕತೆ ನಿನ್ಗೇನೂ ಇಲ್ಲ. ನಿಮ್ಮಪ್ಪ ಅಮ್ಮ ಬಂದು ಕೇಳ್ಕೊಂಡಿದ್ದು ಆಯ್ತು, ಹತ್ತು ಕರೆದು ಗೋಳಾಡಿದ್ದು ಆಯ್ತು. ಯಾವುದಕ್ಕೂ ನಾವು ಕರಗಲಿಲ್ಲ. ಈಗ ನೀವು ಬಂದು ರೌಡಿಸಮ್ ಮಾಡಿ ಮದುವೆನ ಒಪ್ಸೋದಕ್ಕೆ ಬಂದಿದ್ದೀರಾ? ನೋಡಿ, ನೀವು ಹೇಳೋ ಅಂಥ ಯಾವ ಉದ್ದೇಶನೂ ನಮಗಿಲ್ಲ. ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋಕ್ಕೆ ಅಂತಲೇ ಬಂದಿದ್ದೀವಿ. ನಮ್ಮ ತಂಗಿ ತುಂಬ ಒಳ್ಳೆ ಹುಡುಗಿ. ನಿಮ್ಮ ಸಂಜೆನ ತುಂಬ ಹಚ್ಕೊಂಡಿದ್ದಾಳೆ. ನಿಮ್ಮ ಸಂಜೆನೂ ನಮ್ಮ ನಿಧಿನ ಇಷ್ಟಪಡ್ತಿದ್ದಾನೆ. ನಿಮ್ಮ ಸಿಟ್ಟಿಂದ ಅವರಿಬ್ಬರು ಜೀವನ ಹಾಳಾಗಬಾರ್ದು. ದಯವಿಟ್ಟು ಈ ಮದುವೆಗೆ ಒಪ್ಕೊಳ್ಳಿ. ಅವತ್ತು ಪೊಲೀಸ್ನವರು ಅರೆಸ್ಟ್ ಮಾಡಿದ್ದು ನನ್ನನ್ನು. ಆದರೆ ನಾನು ಆ ಕೇಸಿಂದ ಆಲ್ರೆಡಿ ಆಚೆ ಬಂದಾಗಿದೆ. ನಿಮ್ಗೇನಾದರೂ ನನ್ನ ಮೇಲೆ ಕೋಪ ಇದ್ದರೆ ನನಗೆ ಶಿಕ್ಷೆ ಕೊಡಿ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸ್ಬಿಡಿ. ಆದರೆ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ತಂಗಿನ ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಳಲ್ಲ ಅಂತ ಮಾತ್ರ ಹೇಳಿಬಿಡಿ. ಇಂಥ ಮಾತುಗಳು, ಮನಸ್ತಾಪಗಳು 100 ಬರುತ್ತೆ, 100 ಹೋಗುತ್ತೆ. ಅದರಿಂದ ಒಂದು ಸಂಬಂಧನೇ ಹಾಳಾಗಬಾರ್ದು. ಪ್ಲೀಸ್ ಒಪ್ಕೊಳ್ಳಿ. ಓಹೋ, ನೀವೆಲ್ಲ ದೊಡ್ಡ ಮನುಷ್ಯರು. ನೀವು ಬಂದು ಹೇಳಿದ ತಕ್ಷಣ ನಾನು ಮದುವೆಗೆ ಒಪ್ಕೋಬೇಕು. ಈ ಬುದ್ಧಿ ಅವತ್ತೆಲ್ಲೋಗಿತ್ತು? ನಿಮ್ಮ ಅಪ್ಪ ಅಮ್ಮನಿಗೆ ಅವಮಾನ ಮಾಡಿದ್ವಿ ಅಂತ ಬಾಯಿಗೆ ಬಂದಾಗ ಮಾತಾಡಿದ್ರಿ. ಅವಾಗ ನಮಗೆ ಅವಮಾನ ಮಾಡಿ ಇವಾಗ ನಮ್ಮ ಮನೆಗೆ ಬಂದು ಕ್ಷಮೆ ಕೇಳ್ತಾ ಇದ್ದೀರಾ? ನಿಮ್ಗಳ ಸಹವಾಸನೇ ಬೇಡ. ಯಾವುದೇ ಕಾರಣಕ್ಕೂ ನಾವಂತೂ ಈ ಮದುವೆಗೆ ಒಪ್ಕೊಳ್ಳಲ್ಲ. ನನ್ನ ಮಗನಿಗೆ ಬೇರೆ ಹುಡುಗಿ ಜೊತೆ ಮದುವೆ ನಿಶ್ಚಯ ಆಗಿದೆ. ನೀವೆಲ್ಲರೂ ಈ ರೀತಿ ಒಂದು ತೊಂದರೆ ಕೊಟ್ಟರೆ ಸರಿ ಇರಲ್ಲ. ಇವ್ರ ಹತ್ರ ಏನೇ ಮಾತು, ಮೊದಲು ಆ ಸೆಕ್ಯೂರಿಟಿನ ಕೆಲಸದಿಂದ ತೆಗಿಬೇಕು. ಕಂಡವ್ರನ್ನೆಲ್ಲ ಒಳಗಡೆ ಬಿಡ್ತಾನೆ. ಕರೀರಿ ಅವನ್ನ. ಇವರನ್ನೆಲ್ಲ ಕುತ್ತಿಗೆ ಹಿಡಿದು ಆಚೆ ತಳ್ಳಿ. ಮರ್ಯಾದೆ ಇರೋರು ಮನೆಯಿಂದ ಆಚೆ ಹೋಗ್ತಾರೆ. ಏನ್ರಿ ಹೇಳ್ತಾ ಇದ್ದೀರಾ? ಏಯ್, ಮುಖ ಏನು ನೋಡ್ತಾ ಇದೆಯಾ? ಮನೆಯಿಂದ ಆಚೆ ತೊಲಗು ಅಂತ ಹೇಳಿದೆ. ದೊಡ್ಡದಾಗಿ ಬಂದ್ಬಿಟ್ರು ಮದುವೆ ಮಾತುಕತೆ ನಡೆಸೋದಕ್ಕೆ. ಇವ್ರು ಹೇಳ್ತಾರೆ ಅಂತ ನಾನು ಒಪ್ಕೊಳ್ಳೋಕ್ಕಾಗುತ್ತಾ? ಇಂಥವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ನಾನು. ಅಮ್ಮ, ಅಮ್ಮ,
ದೀಪಿಕಾ ಏನಾಯ್ತು? ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ಅಮ್ಮ, ಮಗುನ ಆಟ ಆಡಿಸ್ತಿದ್ದೆ, ಅದಕ್ಕೆ ಇದ್ದಕ್ಕಿದ್ದ ಹಾಗೆ ವಾಮಿಟ್ ಮಾಡ್ಕೊಳ್ತು. ನಂಗೆ ಟೆನ್ಷನ್ ಆಗೋಯ್ತು. ಪೂರ್ಣಿಗೆ ಹೇಳಿದ್ರೆ ಅವಳು ಇನ್ನೂ ಟೆನ್ಷನ್ ಆಗ್ತಾಳೆ ಅಂತ ನಿಮ್ಮ ಹತ್ರ ಕರ್ಕೊಂಬಂದೆ. ಇದು ವಾಮಿಟ್ ಅಲ್ಲ, ಹೆಚ್ಚಾಗಿರೋ ಹಾಲನ್ನ ಕಕ್ಕಿರೋದು. ಮಕ್ಕಳಲ್ಲಿ ಇದೆಲ್ಲ ಸಾಮಾನ್ಯ. ಮಗು ಹೊಟ್ಟೆ ತುಂಬಿದ ಮೇಲೂ ಹಾಲು ಕುಡಿದ್ರೆ ಈ ರೀತಿ ಕಕ್ಕಿ ಆಚೆ ಹಾಕತ್ತೆ. ಹಾಲು ಕುಡಿಸಿದ್ಮೇಲೆ ಬೆನ್ ತಟ್ಟಿ ತೇಗ್ ಬರೋ ಹಾಗೆ ಮಾಡಬೇಕು. ನಾನು ಹಾಲು ಕುಡಿಸ್ತಿದ್ದಾಗೆ ಪೂರ್ಣಿ ಎತ್ಕೊಂಡು ಹೋದ್ಲು, ಅದಕ್ಕೆ ಹೀಗಾಗಿರೋದು. ಅಪ್ಪ, ಈಗ ಸಮಾಧಾನ ಆಯಿತು ನನಗೆ. ಪೂರ್ಣಿ ಇನ್ನೆಷ್ಟೆಲ್ಲ ರಾದ್ದಂತ ಮಾಡ್ತಾಳೋ ಅಂತ ಭಯನೇ ಆಗೋಗಿತ್ತು. ಅವಳ ಮಗು ಮೇಲೆ ಇಟ್ಟಿರೋ ಪ್ರೀತಿ ಕಾಳಜಿ ನಮಗೆಲ್ಲ ಭಯ ಹುಡ್ಸೋ ಅಷ್ಟಿದೆ. ತಾಯಿ ಪ್ರೀತಿ ಅಂದ್ರೇನೆ ಹಾಗೆ. ಹೌದು, ಅಭಿ ಇನ್ನೂ ಆಫೀಸಿಂದ ಬಂದಿಲ್ವಾ? ಎಷ್ಟೊತ್ತಾಗತ್ತಂತೆ ಬರೋದು? ಇಲ್ಲ ಅಮ್ಮ, ಅವರಿಬ್ರು ಇವತ್ತು ಆಫೀಸಿಂದ ಮನೆಗೆ ಬರಲ್ಲ. ಮನೆಗೆ ಬರಲ್ವಾ? ಏಕೆ? ಅವರು ಇವತ್ತು ಸಂಜೆ ಮನೆಗೆ ನಿಧಿ ಮದುವೆ ವಿಷಯ ಮಾತಾಡೋಕ್ಕೆ ಅಂತ ಹೋಗಿದ್ದಾರೆ. ಈ ಹುಡುಗರು ಆವೇಶದಲ್ಲಿ ಏನು ಮಾಡ್ಕೋತಾರೋ ಏನೋ. ಅವ್ರು ಯಾಕೆ ಮತ್ತೆ ಅಲ್ಲಿಗೆ ಹೋದ್ರು? ಅಮ್ಮ, ಬೇಡಮ್ಮ, ನೀವು ಸುಮ್ಮನೆ ಟೆನ್ಷನ್ ಆಗೋಕೆ ಹೋಗ್ಬೇಡಿ. ಅವರು ನಿಮ್ಮ ಮಕ್ಕಳು, ನಿಮ್ಮಿಂದ ವಿನಯ ಸಂಸ್ಕಾರ ಕಲಿತವರು. ಅವರಿಂದ ಯಾವುದೇ ಕಾರಣಕ್ಕೂ ಯಾವ ಅನಾಹುತನೂ ಆಗಲ್ಲ. ಆದರೂ ಅವ್ರು ಅಲ್ಲಿಗೆ ಹೋಗಿ ಅವರು ಖಂಡಿತ ಸಂಜೆ ಮನೆಯವ್ರನ್ನ ಮದುವೆಗೆ ಒಪ್ಪಿಸ್ತಾರೆ. ಆ ನಂಬಿಕೆ ನನಗಿದೆ. ನೀನು ಇಷ್ಟು ವಿಶ್ವಾಸದಿಂದ ಹೇಳ್ತಿದೀಯ ಅಂದಮೇಲೆ ಅವರಿಬ್ಬರು ಸಂಜಯ್ ಮನೆಯವ್ರನ್ನ ಒಪ್ಸಕ್ಕೆ ಏನು ಮಾಡ್ತಿರ್ಬೋದು? ದಯವಿಟ್ಟು ಇಲ್ಲಿಂದ ಹೊರಟುಬಿಡಿ ಸರ್. ಎಷ್ಟೊತ್ತು ಅಂತ ಈಗ ನಿಂತ್ಕೊತೀರಾ? ಇಲ್ಲ, ನಾವಿಲ್ಲಿಂದ ಎಲ್ಲೂ ಹೋಗಲ್ಲ. ನಮಗೆ ನ್ಯಾಯ ಸಿಗೋವರೆಗೂ, ನಮ್ಮ ತಂಗಿ ಬಾಳು ಸರಿ ಆಗೋವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ. ಇದೆಂಥ ಹೋರಾಟ ಸರ್? ಮದುವೆ ಮಾತುಕತೆ ಈ ರೀತಿಯೂ ಇರುತ್ತೆ ಅಂತ ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಅಷ್ಟೇ ಅಲ್ಲ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಅಥವಾ ನಮ್ಮ ಪ್ರಾಣ ಇಲ್ಲೇ ಹೋದ್ರೂ ಸರಿನೇ, ನಮ್ಮ ತಂಗಿ ಜೊತೆ ಸಂಜೆ ಮದುವೆ ಆಗಲೇಬೇಕು ಅಷ್ಟೇ. ಏನಿದೆಲ್ಲ? ನಮ್ಮನೆ ಮುಂದೆ ಯಾಕೆ ನಿಂತಿದ್ದೀರಾ? ನಿಮ್ಮ ತಂಗಿನ ನಮ್ಮನೆ ಸೊಸೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ಮೇಲೆ ಅರ್ಥ ಆಗಲ್ವಾ ನಿಮಗೆ? ಏನೋ ಗಲಾಟೆ ಮಾಡಬೇಕು ಅಂತಾನೆ ಬಂದಿದ್ದಾರೆ ರೀ. ಇವ್ರನ್ನ ಸುಮ್ಮನೆ ಬಿಡಬಾರ್ದು. ಗಲಾಟೆ ಮಾಡೋರಾಗಿದ್ರೆ ಸುಮ್ಮನೆ ಯಾಕೆ ನಿಂತ್ಕೋತಿದ್ರು ಅಮ್ಮವ್ರೆ? ಇದೆಲ್ಲ ಅತಿ ಆಯ್ತು. ನೀವು ಇಲ್ಲಿಂದ ಹೋಗ್ತೀರಾ ಇಲ್ವಾ? ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಇಲ್ಲಿಂದ ಹೋಗಲ್ಲ. ಓಹೋ, ಆಗೋ ವಿಷಯ. ನಾನು ನೋಡ್ತೀನಿ ನೀವಿಲ್ಲೇ ಎಷ್ಟೊತ್ತು ನಿಲ್ತೀರಾ ಅಂತ. ಬಾರೆ ಹೋಗೋಣ. ನಿಂತು ನಿಂತು ಕಾಲು ನೋವು ಬಂದು ಕುಂಡ್ಕೊಂಡು ಮನೆಗೆ ಹೋಗ್ತಾರೆ. ಇವ್ರ ಹಣೆ ಬರೋಕ್ಕೆ ನಾವೇನು ಮಾಡೋದಕ್ಕಾಗತ್ತೆ? ನಡಿ. ಅಮ್ಮ ಸಿರಿ, ಬೆಳಿಗ್ಗೆಯಿಂದ ಓಡಾಡ್ ಕೈ ಕಾಲೆಲ್ಲ ಬಿದ್ದೋಗಿದೆ. ದಯವಿಟ್ಟು ತಿನ್ನಕ್ಕೆ ಏನಾರ ಕೊಡಮ್ಮ. ಮುಗೀತಾ ನಿನ್ನ ಕೆಲಸ ಎಲ್ಲ? ದತ್ತ ಮಹಾಪ್ರಭುಗಳೇ, ದೇವರಾಣೆ ನನಗೆ ಮಾತಾಡೋ ಪರಿಸ್ಥಿತಿಲಿ ಇಲ್ಲ. ಕೈ ಕಾಲೆಲ್ಲ ಬಿದ್ದೋಗಿದೆ. ಹೊಟ್ಟೆ ಬೇರೆ ಕಾವ್ ಅಂತಿದೆ. ಮೊದಲು ಕವಳ, ಆಮೇಲೆ ಉಳಿದು ಮಾತು. ತಾತ, ಅಡುಗೆ ರೆಡಿ. ಎಲ್ಲಿ ನಿನ್ನ ಗಂಡ ಬರಲಿಲ್ವಾ? ಅವರಿವತ್ತು ಓಹೋ, ಹಾಗೋ ವಿಷಯ. ಸಂಬಂಧಗಳ ವಿಚಾರವಾಗಿ ಸೂಕ್ಷ್ಮವಾಗಿ ಹೇಗೆ ನಡ್ಕೋಬೇಕು ಅನ್ನೋದನ್ನು ನನ್ನ ಮೊಮ್ಮಕ್ಕಳು ತಿಳ್ಕೊಂಡು ಬಿಟ್ಟಿದ್ದಾರೆಯೇ. ಆದರೂ ದತ್ತ ಮಹಾಪ್ರಭುಗಳೇ, ಒಂದು ಮದುವೆ ಮಾಡಿಸೋದಿಕ್ಕೆ ಅಂತ ಈ ರೀತಿ ಧರಣಿ ಕೂಡ್ತಿರೋದನ್ನ ನಾನು ಇದೇ ಮೊದಲನೇ ಸಲ ನನ್ನ ಜೀವನದಲ್ಲಿ ನೋಡ್ತಿರೋದು. ಜುಗ್ಗ, ಎಷ್ಟೇ ಆಗಲಿ ಅವರು ಗಂಡಿನ ಮನೆಯವರು. ನಾವು ಅವ್ರ ಮನೆ ಮುಂದೆ ಹೋಗಿ ಕೂಗಾಡಿ ಕಿರ್ಚಾಡಿ ಗಲಾಟೆ ಮಾಡಿ ಬಲವಂತ ಮಾಡಿ ಮದುವೆ ಮಾಡಿಸೋದ್ರಿಂದ ನಮ್ಮ ಮನೆ ಹೆಣ್ಮಕ್ಳು ಅಲ್ಲಿ ಹೋದ್ಮೇಲೆ ನೆಮ್ಮದಿಯಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀಯ? ಮತ್ತೆ
ಅದರ ಬದಲು ಶಾಂತವಾಗಿ ಸಮಾಧಾನವಾಗಿ ಅವರ ಮನಸ್ಸು ಪರಿವರ್ತನೆ ಆಗೋ ಹಾಗೆ ಮಾತಾಡೋದು ಒಳ್ಳೆಯದು ಅಂತ ನನಗನ್ಸುತ್ತಪ್ಪ. ಇವರೆಲ್ಲ ಮಾಡ್ತಿರೋದು ದಡ್ಡತನ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂದರೆ ಈ ಥರ ಧರಣಿ ಮಾಡಿ ಮನಸ್ಸನ್ನು ಪರಿವರ್ತನೆ ಮಾಡೋದಕ್ಕೆ ಸಾಧ್ಯವೇ ಹೇಳಿ? ಖಂಡಿತವಾಗ್ಲೂ ಬದಲಾಯಿಸ್ಬೋದು ಅಂಕಲ್. ಮಹಾತ್ಮ ಗಾಂಧೀಜಿಯವರು ಈ ರೀತಿ ಶಾಂತವಾಗಿ ಧರಣಿ ಮಾಡಿ ತಾನೆ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು. ನೋಡಮ್ಮ, ಆಗಿನ ಕಾಲದಲ್ಲಿ ಮಹಾತ್ಮ ಗಾಂಧಿ ಅವರು ಒಂದು ಮಾತು ಹೇಳಿದ್ರು, ಯಾರಾದರೂ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸಿ ಅಂತ. ಈಗಿನ ಕಾಲದಲ್ಲಿ ಅವ್ರ ಮಾತನ್ನ ನಂಬಿಕೊಂಡು ಯಾರಾದರೂ ಒಂದು ಕೆನ್ನೆಗೆ ಹೊಡೆದಾಗ ಇನ್ನೊಂದು ಕೆನ್ನೆ ತೋರಿಸಿದ್ರೆ ರಪ್ ಅಂತ ಆ ಕೆನ್ನೆಗೂ ಏಟು ಬೀಳುತ್ತೆ. ಅವ್ರದ್ದು ಕಲ್ಮನ್ಸು ಅಂತ ಹೇಗೆ ಹೇಳ್ತೀಯ? ಅಲ್ಲ ಕಣು, ಆ ಹುಡುಗಿ ಮದುವೆ ವಿಷಯದಲ್ಲಿ ಏನೇನೆಲ್ಲ ನಡೆದು ಹೋಯ್ತು. ಇದರಿಂದ ಆ ಹುಡುಗನ ಮನೆಯವರಿಗೆ ಸ್ವಲ್ಪ ಬೇಜಾರಾಗಿರಬಹುದು. ಎಷ್ಟೇ ಆಗಲಿ ಅವರು ಹುಡುಗನ ತಂದೆ ತಾಯಿ ಆಗಿರೋದ್ರಿಂದ ಸ್ವಲ್ಪ ಮನಸ್ಸಲ್ಲಿ ಅಹಂಕಾರನೂ ಇರಬಹುದು. ಅದಕ್ಕೆ ನಾ ಹೇಳ್ತಿರೋದು, ಈ ಜಗಳ ಎಲ್ಲ ಬಿಟ್ಟು ಶಾಂತವಾಗಿ ಸತ್ಯಾಗ್ರಹ ಮಾಡಬೇಕು ಅಂತ. ಆಯಿತು ದತ್ತ ಮಹಾಪ್ರಭುಗಳೇ, ಏನಾಗತ್ತೋ ಅದನ್ನು ನಾವು ನೋಡೋಣ. ಅದಕ್ಕಿಂತ ಹೆಚ್ಚಾಗಿ ನಮ್ಮನೆ ಹುಡುಗರು ವರನ ಮನೆಯವ್ರಿಗೆ ಮನಸ್ಸನ್ನು ಬದಲಾಯಿಸಬೇಕು, ಅವ್ರಿಗೆ ತಿಳಿ ಹೇಳಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಳ್ಳೆ ಉದ್ದೇಶದಿಂದ ಅವ್ರ ಮನೆ ಮುಂದೆ ಸ್ಟ್ರೈಕ್ ಮಾಡ್ತಾ ಕೂತಿದ್ದಾರೆ. ಸ್ಟ್ರೈಕ್ ಮಾಡೋ ಭರದಲ್ಲಿ ಪಾಪ ಊಟ ಮಾಡಿರ್ತಾರೋ ಇಲ್ವೋ ಗೊತ್ತಿಲ್ಲ. ಸಿರಿ, ಕೆಲಸ ಮಾಡು, ಊಟ ಕಲಿಸಿ ಡಬ್ಬಿಗೆ ಹಾಕ್ಕೊಡು. ನಾನು ಊಟ ಮುಗಿಸಿ ತೊಗೊಂಡು ಹೋಗಿ ಅವ್ರು ಕೊಟ್ಟು ಬರ್ತೀನಿ. ಬೇಡ ಬೇಡ, ಅದರ ಅವಶ್ಯಕತೆ ಏನಿಲ್ಲ. ನೋಡು ಜಗ, ನಮ್ಮ ಹುಡುಗರು ಕಿಲಾಡಿಗಳು. ಅವರೇನು ಉಪವಾಸ ಕೂತಿರ್ತಾರೆ ಅಂತ ನನಗನ್ಸಲ್ಲ. ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಅದು ಒಂದೇ, ಅಷ್ಟು ಪಟ್ಟಾಗಿ ಕೂತಿದ್ದಾರೆ ಅಂತಂದರೆ ಅವ್ರು ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಏನು ಕೆಲಸ ಮಾಡೋಣ, ನಾವು ಬೆಳಿಗ್ಗೆವರೆಗೂ ಕಾಯೋಣ, ಆಮೇಲೆ ಮುಂದೇನಾಗುತ್ತೋ ಯೋಚನೆ ಮಾಡೋಣ. ಹೌದು ತಾತ, ನನಗೂ ಹಾಗೆ ಅನ್ನಿಸ್ತಾ ಇದೆ. 3 ಜನ ಅಣ್ಣ ತಮ್ಮಂದ್ರು ಹೇಗಾದರೂ ಮಾಡಿ ನಿಧಿ ಮದುವೆನ ಮಾಡಿಸ್ಲೇಬೇಕು ಅಂತ ಹಠ ತೊಟ್ಬಿಟ್ಟಿದ್ದಾರೆ. ಅವ್ರ ಹಠಕ್ಕೆ ಖಂಡಿತವಾಗ್ಲೂ ಜಯ ಸಿಕ್ಕೇ ಸಿಗುತ್ತೆ. ಅಂಕಲ್ ಕೂತ್ಕೊಳ್ಳಿ, ಊಟ ಬಡಿಸ್ತೀನಿ. ಸರ್, ಇನ್ನೂ ಎಷ್ಟೊತ್ತು ಅಂತ ಕೂತ್ಕೋತೀರಿ ಸರ್? ಇಲ್ಲಿ ಕೂತ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಸೊಳ್ಳೆಗಳು ಬೇರೆ ಜಾಸ್ತಿ ಇದೆ. ಪಾಪ ನೀವು ಇನ್ನೂ ಊಟ ಮಾಡಿಲ್ಲ. ನೀವು ನಮ್ಮ ಬಗ್ಗೆ ಚಿಂತೆ ಬಿಡಿ, ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡಿ. ಅಣ್ಣ, ಅವಿ ಅದು ನಂದೆ. ಸರ್, ಇದು ನಿಮ್ಮ ಮನೆನಾ? ಇದು ನಮ್ಮ ಬೀಗ್ರ ಮನೆ. ಬೀಗ್ರ ಮನೆನಾ? ಮತ್ತೆ ಅದ್ಯಾಕೆ ಈ ಥರ ಬೀದಿಲ್ ಕೂತ್ಕೊಂಡಿದ್ದೀರಾ? ಒಳಗಡೆ ನಾವು ಕೂತ್ಕೋಬೋದಲ್ವಾ? ಅದೊಂದು ದೊಡ್ಡ ಕತೆ. ಈಗ ನೀವು ಊಟ ಕೊಟ್ಬಿಟ್ಟು ಹೋಗಿದೆ, ಕತೆ ಕ್ಲೈಮ್ಯಾಕ್ಸ್ ಏನೋ ಗೊತ್ತಾದ್ಮೇಲೆ ನಾನೇ ಡೀಟೇಲಾಗಿ ಫೋನ್ ಮಾಡಿ ಹೇಳ್ತೀನಿ. ಸರ್, ನೀವು ಒಳ್ಳೆ ರೇಟಿಂಗ್ಸ್ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಈ ರೀತಿ ಕ್ಯೂರಿಯಾಸಿಟಿಯಲ್ಲಿ ಮಾತ್ರ ಇಡಬೇಡಿ ಸರ್. ಕ್ಯೂರಿಯಾಸಿಟಿ ನಿನಗೆ ಮಾತ್ರ ಅಲ್ಲಪ್ಪ, ನಮಗೂ ಇದೆ. ಹೌದೌದು, ಈ ಕ್ಯೂರಿಯಾಸಿಟಿ ಈ ಸೆಕ್ಯೂರಿಟಿಗೂ ಇದೆ. ಇಲ್ಲಿ ನಡೀತಾ ಇರೋದು ತುಂಬ ವಿಚಿತ್ರವಾಗಿದೆ. ನೀನು ನಡಿಯಪ್ಪ. ಸರಿ ಹೋಯ್ತು ಸರ್, ನಿಮ್ಮ ಮಾತುಗಳು ಕೇಳೋಕ್ಕೆ ಒಂಥರ ಮಜವಾಗಿದೆ. ಆದರೂ ಇಲ್ಲೇನೇ ಆಗ್ತಾ ಇದ್ರು ಒಳ್ಳೇದೇ ಆಗಲಿ. ನಾನಿನ್ನು ಬರ್ತೀನಿ. ಬಾರಪ್ಪ ಇಲ್ಲಿ. ನಿನ್ನ ಬಾಯಿಂದ ಒಳ್ಳೇದಾಗಲಿ ಅನ್ನೋ ಮಾತು ಬಂತಲ್ಲ, ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೆಕ್ಯೂರಿಟಿ ಸಾಹೇಬ್ರೆ, ನಮ್ಮ ಊಟ ಬಂತು, ಬನ್ನಿ ಕುಟುಂಬ ಊಟ ಮಾಡೋಣ. ಏನು, ನಿಮ್ಮ ಜೊತೆ ಊಟ ಮಾಡೋದಾ? ನಿಮ್ಮ ಜೊತೆ ಊಟ ಮಾಡೋಕೆ ಏನಾರು ಕೂತ್ರೆ ನನ್ನ ಕೆಲಸ ಹೊಟ್ಟೋಗುತ್ತೆ ಅಷ್ಟೇ. ಕೆಲಸ ಹೋಗುತ್ತೆ ಅನ್ನೋ ಭಯ ಇಲ್ಲದೆ ಹೋಗಿದ್ರೆ ನಿಮ್ಮ ಜೊತೆನೇ ಇದ್ದು ನಿಮ್ಮಲ್ಲೂ ಒಬ್ನಾಗಿ ಇರ್ತಿದ್ದೆ ಸರ್. ಇಂಥ ಅಣ್ಣ ತಮ್ಮಂದಿರು ಸಿಗ್ತಾರೆ ಅಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ? ನಿಮ್ಮ ಒಗ್ಗಟ್ಟು ನೋಡಿ ನನಗಂತೂ ತುಂಬ ಫೀಲ್ ಆಗೋಯ್ತು ಸರ್.
ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡಿ, ಗೇಟ್ ಹಾಕ್ತೀನಿ. ಹಾಂ, ನಿಮ್ಮ ಕರ್ತವ್ಯ ನೀವು ಮಾಡಿ. ಸರಿ ಸರ್. ಫ್ರೈಡ್ ರೈಸ್ ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾಡಿ. ನಿನಗೂ ಫ್ರೈಡ್ ರೈಸ್ ಇಷ್ಟ ಆಗೋದಾದ್ರೆ ಟೇಸ್ಟ್ ಮಾಡು. ಜೀರಾ ರೈಸು ತುಂಬಾ ಚೆನ್ನಾಗಿದೆ, ಟೇಸ್ಟ್ ನೋಡಿ. ಮಧುವ್ರೆ, ನಡೀರಿ ಮೊದಲು ನಾವು ಅಲ್ಲಿಗೆ ಹೋಗೋಣ. ನಮ್ಮ ಮಕ್ಕಳು ಊಟ ಮಾಡಿದಾರೋ ಇಲ್ವೋ? ಈ ರೀತಿ ಎಷ್ಟೊತ್ತು ಅಂತ ಮನೆ ಆಚೆ ಕೂತಿರ್ತಾರೆ. ನಿದ್ದೆ ಮಾಡದೆ ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು ಈ ರೀತಿ ಒದ್ದಾಡೋದನ್ನ ನೋಡೋಕ್ಕೆ ಸಂಕಟ ಆಗುತ್ತೆ. ಹೌದಣ್ಣ, ಅಭಿ ಯಾವತ್ತೂ ಈ ರೀತಿ ಕಷ್ಟಪಟ್ಟವರಲ್ಲ. ಸಮರ್ಥನ ಅದಕ್ಕೇನು ಯಾವ ತೊಂದರೆನೂ ಇಲ್ಲದೆ ಬೆಳೆಸಿರ್ತಾರೆ. ಅಂಥದ್ರಲ್ಲಿ ಇವತ್ತು ಅಣ್ಣಂದ್ರೆಲ್ಲ ಒಟ್ಟಾಗಿ ತಂಗಿಗೋಸ್ಕರ ಹೋರಾಟ ಮಾಡೋದು ನೋಡ್ತಾ ಇದ್ದರೆ ಅವ್ರ ಹಠ, ಅವ್ರ ಒಗ್ಗಟ್ಟು ಇವೆಲ್ಲ ತಂಗಿ ಮೇಲಿರೋ ಪ್ರೀತಿನ ತೋರಿಸ್ತಾ ಇದೆ. ನನಗೆ ನಿಜವಾಗ್ಲೂ ಅವ್ರು ಮಾಡ್ತಿರೋದ್ರ ಬಗ್ಗೆ ಹೆಮ್ಮೆ ಇದೆ ಅಣ್ಣ. ಆದರೆ ನಮ್ಮ ಮನೆ ಮಕ್ಕಳು ಇನ್ನೊಬ್ಬರು ಮನೆ ಬಾಗಿಲಲ್ಲಿ ಹೀಗೆ ಊಟ ನಿದ್ದೆ ಎಲ್ಲ ಬಿಟ್ಟು ಕೂತ್ಕೊಳ್ಳೋದು ನೋಡೋದಕ್ಕೆ ಎಷ್ಟು ಹಿಂಸೆ ಅಣ್ಣ. ನಾನೇ ಹೋಗಿ ಅವರನ್ನು ಕರ್ಕೊಂಡು ಬರ್ತೀನಿ. ಬೇಡ ಮಹೇಶ, ಈಗ ನಾವ್ಯಾರು ಅವ್ರ ಯೋಚನೆನೂ ಮಾಡೋದು ಬೇಡ, ಅವರನ್ನು ತಡೆಯೋದು ಬೇಡ. 3 ಜನ ಅಣ್ಣ ತಮ್ಮಂದರು ಒಂದಾಗಿದ್ದಾರೆ, ಒಟ್ಟಿಗೆ ಸೇರಿ ತಂಗಿ ಜೀವನನ ಸರಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಅವರ ಪ್ರಯತ್ನಕ್ಕೆ ನಾವು ಅಡ್ಡ ಹೋಗಬಾರ್ದು. ನನ್ನ ಮಕ್ಕಳು ಏನು ಗಲಾಟೆ ಮಾಡಿಕೊಳ್ದೆ, ಅವ್ರಿಗೇನು ತೊಂದರೆ ಕೊಡದೆ ಇಷ್ಟು ತಾಳ್ಮೆಯಿಂದ ಈ ದಾರಿಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಅವರ ಕ್ರಾಂತಿಗೆ ಜಯ ಸಿಗಬೇಕು. ಅವರ ಹಠ ಛಲ ಎಲ್ಲ ನೋಡಿದ್ರೆ ನನಗೇನೋ ಅವರು ನಿಧಿ ಜೀವನನ ಚೆನ್ನಾಗಿ ರೂಪಿಸ್ತಾರೆ ಅನ್ನೋ ನಂಬಿಕೆ ಇದೆ. ನಾವು ಅವರನ್ನು ಅವ್ರ ಪಾಡಿಗೆ ಬಿಟ್ಬಿಡೋಣ. ಅವ್ರು ಗೆಲ್ತಾರೆ, ನಿಧಿನೂ ಗೆಲ್ಲಿಸ್ತಾರೆ. ಏನೋ ಅದು? ಅಪ್ಪ, ಅದು ನಿದ್ದೆ ಬರ್ತಾ ಇಲ್ವಾ ನಿನಗೆ? ಏನೋ ಅವ್ರ ಮೇಲೆ ಕರುಣೆ ಉಕ್ಕಿ ಹರಿತಾ ಇದೆಯಾ ನಿನಗೆ? ಅವರೆಲ್ಲ ನಮಗೆ ತೊಂದರೆ ಕೊಡೋದಕ್ಕೆ ಅಂತಾನೆ ಬಂದಿರೋದು. ನಮಗೆ ತೊಂದರೆ ಕೊಡೋದಕ್ಕೆ ಬಂದು ಅವರೇ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅನುಭವಿಸ್ಲಿ ಬಿಡು, ತಿಂದಿರೋ ಕೊಬ್ಬು ಕರಗುತ್ತೆ. ಮನೇಲಿ ಬ್ಲ್ಯಾಂಕೆಟ್ ಜಾಸ್ತಿ ಆಗಿದ್ರೆ ಸುಟ್ಟಾಗ್ತೀನಿ ಹೊರತು ಅಂಥವ್ರು ಕೊಡೋದಕ್ಕೆ ಬಿಡಲ್ಲ. ನಡಿಯೋ ಒಳಗೆ. ಅಟ್ಲೀಸ್ಟ್ ಅವ್ರನ್ನ ವಾಪಸ್ ಆದ್ರೂ ಕಳಿಸ್ಬಿಡಿಯಪ್ಪ. ವಾಪಸ್ ಹೋಗ್ತಾ ಇಲ್ವಲ್ಲ? ಇಡೀ ರಾತ್ರಿ ಸೊಳ್ಳೆಲ್ಲಿ ಕಚ್ಚಿಸ್ಕೊಂಡು ಬೀದಿಲಿ ಬಿದ್ದಿದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ. ಬೆಳಿಗ್ಗೆ ಅಷ್ಟರಲ್ಲಿ ಅವರಾಗ ಅವರೇ ಜಾಗ ಖಾಲಿ ಮಾಡ್ತಾರೆ. ನಡೆಯೋ ನೀನೊಳಗೆ.
ರಂಗೋಲಿ ಚೆನ್ನಾಗಿ ಬಂದಿಲ್ಲ ಅಂತ ನಗ್ತಿದ್ದೀರಾ? ನೋಡ್ತೀರಿ, ಒಂದಲ್ಲ ಒಂದಿನ ಪೂರ್ಣಿಕ್ಕಿಂತ ಚೆನ್ನಾಗಿ ರಂಗೋಲಿ ಹಾಕ್ತೀನಿ. ರಂಗೋಲಿ ಚೆನ್ನಾಗಿ ಬಂದಿಲ್ಲ ಅಂತ ಯಾರು ಹೇಳಿದ್ದು? ಮೊದಲನೇ ಸಲ ರಂಗೋಲಿ ಹಾಕಿದ್ರು ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ಯಾ. ಚೆನ್ನಾಗಿದೆ ಅಲ್ವಾ? ಇರಿ, ಇದ್ರ ಜೊತೆಲಿ ಒಂದು ಸೆಲ್ಫಿ ತಗೋತೀನಿ. ಇರು, ನಾನು ಬರ್ತೀನಿ.